ನಮಸ್ಕಾರ, ಅಮುಕ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. 40% ಲಂಚದ ವಿಚಾರವಾಗಿ ಆರೋಪ ಇದ್ದರೆ ಯಾವುದಾದರೂ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲು ಹೇಳಿ. ನಾನು ರಾಜಕೀಯನೇ ಬಿಟ್ಟು ಬಿಡ್ತೇನೆ. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಐ ಆಮ್ ಲಾಯಲ್, ಐ ಆಮ್ ಒಬಿಡಿಯಂಟ್ ಟು ಹೈಕಮಾಂಡ್, ನಾಟ್ ದಿ ಸ್ಲೇವ್ಸ್. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಮತ್ತು ಕರಡಿ ಹೆಸರಿನ ಒಂಟಿ ಸಲಗದ ಹಾವಳಿಯಿಂದ ಬೆಚ್ಚಿಬಿದ್ದ ಮಲೆನಾಡು ಭಾಗದ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆಗೆ ಹಿಡಿಶಾಪ. ವಾರ್ತೆಗಳ ವಿವರ. 40% ಲಂಚದ ವಿಚಾರವಾಗಿ ಆರೋಪ ಇದ್ದರೆ ಯಾವುದಾದರೂ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲು ಹೇಳಿ. ನಾನು ರಾಜಕೀಯನೇ ಬಿಟ್ಟು ಬಿಡ್ತೇನೆ ಎಂದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಾಲಿಗೆ ಹೇಗೆ ಬೇಕಾದರೂ ತಿರುಗುತ್ತೆ. ಎಲುಬಿಲ್ಲದ ನಾಲಿಗೆ, ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ಅಂತಾರೆ. ಪ್ರಾಮಾಣಿಕತೆಯಲ್ಲಿ ಯಾರಿಗೇನೂ ನಾನು ಕಡಿಮೆ ಇಲ್ಲ. ಯಾರೆಲ್ಲ ಆರೋಪ ಮಾಡ್ತಾರಲ್ಲ ಅವರು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದರು. ಬಗ್ಗೆ ನಾನು ಹೇಳಬೇಕು ಅಂದ್ರೆ ನೋಡ್ರಿ, ಒಂದು ಕೆಲಸ ಮಾಡಿ, ಯಾವ್ದಾದ್ರು ಯಾವನ ಹತ್ರನಾದ್ರೂ ಅರ್ಧ ಪೈಸೆ ಲಂಚದ ವಿಚಾರ ನನ್ನ ಮೇಲೆ ಆರೋಪ ಇದ್ದರೆ ಬಂದು ಯಾವ್ದಾದ್ರು ದೇವಸ್ಥಾನ ಪ್ರಮಾಣ ಮಾಡೋಕ್ಕೆ ಹೇಳಿದ್ದ ರಾಜಕೀಯನೇ ಬಿಟ್ಬಿಡ್ತೀನಿ. ಗೊತ್ತಾಯ್ತಾ? ಅವೆಲ್ಲ ನಾಲಿಗೆ ಬೇಕಾದ್ರೂ ತಿರುಗಿ ಕೇಳ್ತಲ್ಲ ಅವ್ರ ಗಾದೆ, ಎಲುಬಿಲ್ಲದ ನಾಲಿಗೆ, ಆಚಾರವಿಲ್ಲದ ಇದಂತ ಹೇಳ್ತಾರಲ್ಲ, ಆ ರೀತಿ ನಾವು ಅದಕ್ಕೆಲ್ಲ ಉತ್ತರ ಹೇಳೋಕ್ಕಾಗೋದಿಲ್ಲ. ನಾನು ಕೇಳಿ, ಪ್ರಾಮಾಣಿಕತೆಯಲ್ಲಿ ಯಾರಿಗಿನ್ನ ನಾನೇನು ಕಡಿಮೆ ಇಲ್ಲ. ಯಾರೆಲ್ಲ ಆರೋಪ ಮಾಡ್ತಾರಲ್ಲ, ಆರೋಪ ಅವ್ರುಗಳು ಮೊದಲು ಅವರ ಆತ್ಮಾವಲೋಕನ. ಕೆಎನ್ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರ ತರ ಆಡ್ತಿದ್ದಾರೆ ಎಂಬ ಕೆಲ ನಾಯಕರ ಆರೋಪ ವಿಚಾರವಾಗಿ ಮಾತನಾಡುತ್ತಾ, ಅವರಪ್ಪ ಅಂತ ಹೇಳಿ ನನ್ನ ನಡವಳಿಕೆ ಜನರು ಮೆಚ್ಚಬೇಕಷ್ಟೇ. ಮುಖಂಡರು ಮೆಚ್ಚುವ ನಡವಳಿಕೆ ನನ್ನದಲ್ಲ. ನಾನು ಯಾರಿಗೆ ಹೆದರಬೇಕು ಹೆದರುತ್ತೀನಿ. ಐ ಆಮ್ ಲಾಯರ್, ಐ ಆಮ್ ಒಬಿಡಿಯಂಟ್ ಟು ಹೈಕಮಾಂಡ್, ನಾಟ್ ದಿ ಸ್ಲೇವ್ಸ್ ಎಂದು ಹೇಳಿದರು. ಅವರಪ್ಪ ಅಂತೇಳಿ ಅದಕ್ಕಿಂತ ಮೇಲಾದನ ಇದ್ರೆ ಅದಕ್ಕೂ ಆಡ್ತದೆ. ನನ್ನ ನಡವಳಿಕೆ ಜನರು ಮೆಚ್ಚಬೇಕಷ್ಟೇ. ಯಾರೋ ಮುಖಂಡರು ಮೆಚ್ಚೋ ನಡವಳಿಕೆ ನನಗೆ ಬೇಕಾಗಿ ಅದು ನನ್ನ ಇಷ್ಟ. ಅದು ನಾನು ಯಾರಿಗೆ ಹೆದರಬೇಕು ಹೆದರ್ತೀನಿ. ಲಾಯಲ್, ಐ ಆಮ್ ಒಬಿಡಿಯಂಟ್ ಟು ಹೈಕಮಾಂಡ್ ಬಟ್ ನಾಟ್ ದ ಸ್ಲೇವ್. ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ತಿದೆ. ಯಾರು ಅಭ್ಯರ್ಥಿಯಾಗಬೇಕೆಂದು ದೆಹಲಿ ಮಟ್ಟದಲ್ಲಿ ಕೂಡ ಚರ್ಚೆಯಾಗಿದೆ. ಸುರ್ಜೇವಾಲಾ ಅವರು ಇಂದು ಬೆಂಗಳೂರಿಗೆ ಬರುತ್ತಿದ್ದಾರೆ. ಎಲ್ಲರೊಟ್ಟಿಗೆ ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಏನು ಮಾಡುತ್ತೆ ಅವರು ಅಭ್ಯರ್ಥಿಯಾಗ್ತಾರೆ. ಹಾಸನ ಜಿಲ್ಲೆಯಲ್ಲೂ 4-5 ಜನ ಆಕಾಂಕ್ಷಿಗಳಿದ್ದಾರೆ. ಮಾಜಿ ಸಚಿವ ದಿವಂಗತ ಶ್ರೀಕಂಠಯ್ಯ ಅವರ ಮಗ ವಿಜಯಕುಮಾರ್, ಶ್ರೇಯಸ್ ಪಟೇಲ್, ಬಿ ಶಿವರಾಮ್, ಬಾಗೂರು ಮಂಜೇಗೌಡ, ಗೋಪಾಲಸ್ವಾಮಿ ಹೀಗೆ ಹಲವರು ಇದ್ದಾರೆಂದು ಹೇಳಿದರು. ಮಾಡುತ್ತಾ ಇದ್ದೀವಿ ಈಗಾಗಲೇ. ಯಾರು ಅಭ್ಯರ್ಥಿಗಳು ಆಗಬೇಕು ಅಂತಕ್ಕಂಥದ್ದು ಕೂಡ ಡೆಲ್ಲಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಇವತ್ತು ನಾಳೆಗೆ ಬರೋರಿದ್ದಾರೆ. ಬಂದು ಮೋಸ್ಟ್ಲಿ ಇವತ್ತು ಬರ್ತಾರೆ. ಇವತ್ತು ಬಂದ ಮೇಲೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಮತ್ತೆ ಅಂತಿಮವಾಗಿ ಹೈಕಮಾಂಡಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅವ್ರು ಕೇಳಿದ್ದಾರೆ. ವಿಜಯಕುಮಾರ್ ಕೇಳಿದ್ದಾರೆ, ಮಂಜೇಗೌಡರು ಕೇಳಿದ್ದಾರೆ, ಆ ನಂತರ ಶಿವರಾಮ್ ಕೇಳಿದ್ದಾರೆ, ಮತ್ತು ಶ್ರೇಯಸ್ ಪಟೇಲ್ ಕೇಳಿದ್ದಾರೆ, ಗೋಪಾಲಸ್ವಾಮಿ ಕೇಳಿದ್ದಾರೆ. 5 ಜನ ಇದ್ದಾರೆ. ಮಲೆನಾಡು ಭಾಗದ ಜನರು ಕಾಡಾನೆಗಳ ಕಾಟದಿಂದ ಹೈರಾಣರಾಗಿ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಗಜಪಡೆ ಗಲಾಟೆ ಮಿತಿಮೀರುತ್ತಿದ್ದು ದಿಕ್ಕು ತೋಚದೆ ಕಂಗಾಲಾಗಿ ಹೋಗಿದ್ದಾರೆ. ಇದರ ನಡುವೆ ನರಹಂತಕ ಒಂಟಿ ಸಲಗವೊಂದು ರಾತ್ರಿ ಹಗಲು ಎನ್ನದೆ ಗ್ರಾಮದೊಳಗೆ ಎಂಟ್ರಿ ಕೊಡುತ್ತಿದ್ದು ಸಕಲೇಶಪುರ ಭಾಗದ ಜನರ ನಿದ್ದೆಗೆಡಿಸಿದೆ. ಬೆಳೆ ನಷ್ಟದ ಜೊತೆಗೆ ಮನುಷ್ಯರನ್ನ ಕಂಡರೆ ಏಕಾಏಕಿ ದಾಳಿ ಮಾಡುತ್ತಿದೆ. ಆದರೂ ಅರಣ್ಯ ಇಲಾಖೆ ಮಾತ್ರ ಪುಂಡಾನೆ ಸೆರೆಗೆ ಮುಂದಾಗುತ್ತಿಲ್ಲ. ಇದರಿಂದಾಗಿ ಪ್ರತಿನಿತ್ಯ ಜನರು ಜೀವ ಕೈಯಲ್ಲಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದೆರಡು ದಶಕಗಳಿಂದ ಸಕಲೇಶಪುರ, ಆಲೂರು ತಾಲೂಕಿನ ಜನರು ಕಾಡಾನೆಗಳ ಉಪಟಳದಿಂದ ಇನ್ನಿಲ್ಲದ ನರಕಯಾತನೆ ಅನುಭವಿಸಿದ್ದಾರೆ. ಆಳಿದ ಸರ್ಕಾರಗಳು ಪರಿಹಾರ ಭರವಸೆ ನೀಡಿ ಕೈತೊಳೆದುಕೊಳ್ಳುತ್ತಿವೆ. ಪ್ರತಿ ವರ್ಷವೂ ಕಾಡಾನೆಗಳ ಸಂತತಿ ಹೆಚ್ಚುತ್ತಲೇ ಇದೆ. ಎರಡೂ ತಾಲೂಕಿನಲ್ಲಿದ್ದ ಕಾಡಾನೆಗಳ ಕಾಟ ಬೇಲೂರು ಭಾಗಕ್ಕೂ ವ್ಯಾಪಿಸಿದೆ.
ಇಟಿಎಫ್ ಹಾಗೂ ಆರ್ಆರ್ಟಿ ಸಿಬ್ಬಂದಿ ಕಾಡಾನೆಗಳ ಚಲನವಲನ ಗಮನಿಸಿ ಗ್ರಾಮಸ್ಥರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಆದರೆ ರೈತರು, ಕಾಫಿ ಬೆಳೆಗಾರರ ಸ್ಥಿತಿ ಹೇಳತೀರದಾಗಿದೆ. ಹೊಲಗದ್ದೆ, ತೋಟಗಳಿಗೆ ಹೋದರೆ ವಾಪಸ್ ಬರುವ ಗ್ಯಾರಂಟಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನವರಿ 5ರಂದು ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ವಸಂತ್ ಎಂಬುವನನ್ನ ಕಾಡಾನೆ ಬಲಿ ಪಡೆದಿತ್ತು. ಕಳೆದ 4 ದಿನಗಳ ಅಂತರದಲ್ಲಿ 4 ಮೇಲೆ ಹಲ್ಲೆ ನಡೆಸಿದೆ. ಆನಂತರ ನರಹಂತಕ ಒಂಟಿ ಸಲಗಕ್ಕೆ ಕರಡಿ ಎಂದು ಹೆಸರಿಡಲಾಗಿದ್ದು, ಸದ್ಯ ಬೇಲೂರು ಭಾಗದಿಂದ ಸಕಲೇಶಪುರ ಭಾಗಕ್ಕೆ ದಾಗುಂಡಿ ಇಟ್ಟಿದೆ. ಕಳೆದೊಂದು ವಾರದಿಂದ ತಾಲೂಕಿನ ಬಾಳ್ಳುಪೇಟೆ, ಇರುಕುರಹಳ್ಳಿ, ಕಲ್ಲುಂದ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಒಳಗೆ ಎಂಟ್ರಿ ಕೊಡುತ್ತಿದೆ. ಆಹಾರ ಅರಸಿ ಮನೆಯ ಬಾಗಿಲ ಬಂದು ನಿಲ್ಲುತ್ತಿರುವ ಕಾಡಾನೆ ಮನುಷ್ಯರನ್ನ ಕಂಡ ಕೂಡಲೇ ದಾಳಿ ಮಾಡುತ್ತಿದೆ. ನಿನ್ನೆ ಕಲ್ಕುಂದ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕಾಫಿ ಬೀಜ ತರಲು ತೆರಳಿದ್ದವರ ಮೇಲೆ ಏಕಾಏಕಿ ದಾಳಿ ಮಾಡಿದ್ದು, ಕೂದಲೆಳೆ ಅಂತರದಲ್ಲಿ 2 ಅಮಾಯಕರು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಕರಡಿ ಹೆಸರಿನ ಒಂಟಿ ಸಲಗದ ಹಾವಳಿಯಿಂದ 10 ಗ್ರಾಮಗಳ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಏಕೆಂದರೆ ಮುಂಜಾನೆ ಹಾಗೂ ರಾತ್ರಿ ವೇಳೆ ರಸ್ತೆ ಹಾಗೂ ಮನೆಯ ಬಳಿಯೇ ಬರುತ್ತಿದ್ದರೆ, ಹಗಲು ವೇಳೆ ಕಾಫಿ ತೋಟದಲ್ಲಿ ಸಂಚಾರ ಮಾಡುತ್ತಿದೆ. ಇದರಿಂದಾಗಿ ಕಾಫಿ ತೋಟದ ಕೆಲಸಕ್ಕೆ ಕಾರ್ಮಿಕರು ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಕಳೆದ ತಿಂಗಳು ಅರಣ್ಯ ಇಲಾಖೆ 3 ಕಾಡಾನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಿತ್ತು. ಆದರೆ ಅವ್ಯಾವ ಜನರಿಗೆ ಕಾಟ ಕೊಟ್ಟಿರಲಿಲ್ಲ. ಆದರೆ ಜನರಲ್ಲಿ ಭಯ ಉಂಟು ಮಾಡಿರುವ ಕರಡಿಯನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡದಿರುವುದಕ್ಕೆ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ. ಕೊಬ್ಬರಿ ಖರೀದಿ ವಿಚಾರದಲ್ಲಿ ಯಾವುದೇ ಲೋಪದೋಷವಾಗಿಲ್ಲ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. 562,500 ಮೆಟ್ರಿಕ್ ಟನ್ ಖರೀದಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಕಳೆದ ವರ್ಷ 54,000 ಮೆಟ್ರಿಕ್ ಟನ್ಗೆ ಅವಕಾಶ ಮಾಡಿತ್ತು. ಅದರ 52,000 ಮೆಟ್ರಿಕ್ ಟನ್ ಖರೀದಿಯಾಗಿದ್ದಂಥದ್ದು ಕಳೆದ ವರ್ಷ ಇಡೀ 8 ಜಿಲ್ಲೆಗಳಲ್ಲಿ. ಇದು ಈಗ ಈ ಸಲ ಸೆಂಟ್ರ್ಗಳು ಕೂಡ ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ಕೆಲವರು ಮಾಹಿತಿಯ ಕೊರತೆಯಿಂದ ಬೇರೆ ಬೇರೆ ವಿಚಾರಗಳನ್ನು ಜನರಿಗೆ, ರೈತರಿಗೆ ತಿಳಿಯುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಉದಾಹರಣೆಗೆ ನಮ್ಮ ತಾಲೂಕಿನಲ್ಲಿ ಇವತ್ತು ಚನ್ನರಾಯಪಟ್ಟಣ 2,102, ಶ್ರವಣಬೆಳಗೊಳ 2,001 ರೈತ ಫಾರ್ಮರ್ಸು, ಉದಯಪುರ 46, ಅದು ಕೊನೆಗೆ ಒಂದೇ ದಿವಸದಿಂದ ಓಪನ್ ಆಗಿರೋದು, ನುಗ್ಗೇಲಿ 1,066, ಹಿರಿಸೇವೆ 695, ಬಾಗೂರು 1,310, 7,227 ರೈತರು ಕೊಬ್ಬರಿಯನ್ನು ಮಾರಾಟ ಮಾಡಲಿಕ್ಕೆ ನೋಂದಣಿ ಮಾಡಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಬಹುಶಃ ಮೊನ್ನೆ ನಮ್ಮ ಬೇರೆ ಪಕ್ಷದ ಸ್ನೇಹಿತರುಗಳು APMC ಹತ್ರ ಜನರಿಗೆ ಒಂದು ರೀತಿ ತಪ್ಪಾಗಿ ಮಾಡಿದ್ದೀವೇನೋ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಈ ಮೂಲಕ ತಾಲೂಕಿನ ರೈತ ಬಾಂಧವರಿಗೆ, ತೆಂಗು ಬೆಳೆಗಾರರಿಗೆ ನಾವು ಯಾವುದೇ ರೀತಿಯ ಹಸ್ತಕ್ಷೇಪನ ಈ ನೋಂದಣಿ ಪ್ರಕ್ರಿಯೆಯಲ್ಲಿ ನಾವು ಮಾಡಿಲ್ಲ. ಅದರ ಅಗತ್ಯತೆಯೂ ಇಲ್ಲ, ಅದರ ಅನಿವಾರ್ಯತೆಯೂ ಕೂಡ ಇಲ್ಲ. ಇವತ್ತು ನ್ಯಾಫೆಡ್ ಮಾರ್ಕೆಟಿಂಗ್ ಫೆಡರೇಷನ್ ಅಡಿನಲ್ಲಿ ಇವರು ಚೇತನ್ನು ಮತ್ತು ಎಲ್ಲ ಅಧಿಕಾರಿಗಳು ಕೆಲಸವನ್ನು ನಿರ್ವಹಿಸ್ತಾರೆ. ಏಕೆಂದರೆ ಕೆಲವು ಚನ್ನರಾಯಪಟ್ಟಣ ಮತ್ತು ಶ್ರವಣಬೆಳಗೊಳದಲ್ಲಿ 4 ಸೆಟ್ಟಿಂದ ಬಯೋಮೆಟ್ರಿಕ್ ಮೂಲಕ ತೆಗೆದುಕೊಳ್ಳುವಂಥ ಅವಕಾಶ. ಯಾಕೆಂದರೆ ಚನ್ನರಾಯಪಟ್ಟಣದಲ್ಲಿ ಏನಾಗಿದೆ ಅಂದರೆ ದಂಡಿನಹಳ್ಳಿ ಹೋಬಳಿ ಮತ್ತು ಕಸ್ಬಾ ಹೋಬಳಿ, ಚನ್ನರಾಯಪಟ್ಟಣ ನಗರ ಸೇರಿದಂತೆ ಈ ಭಾಗದಲ್ಲಿ ವಿಸ್ತಾರವಾದಂಥ ಒಂದು ತೆಂಗಿರೋದ್ರಿಂದ ಇಲ್ಲಿ ಹೆಚ್ಚು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿದ್ದೆ. ಈ ಒಂದು ಸಂದರ್ಭದಲ್ಲಿ ನಮಗೂ ಕೂಡ, ಯಾಕೆಂದರೆ ಇದು 45 ದಿವಸ ನೋಂದಣಿ ಪ್ರಕ್ರಿಯೆ. ಅಂದರೆ ಈ ರಾಜ್ಯದಲ್ಲಿ 8 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನೋಂದಣಿ ಮಾಡಲಿಕ್ಕೆ ಕ್ರಮ ವಹಿಸಿದ್ದಾರೆ ಮಾರ್ಕೆಟಿಂಗ್ ಫೆಡರೇಷನ್ನವರು. ನೋಂದಣಿಗೆ ಅವಕಾಶ, ಒಂದು ಚನ್ನರಾಯಪಟ್ಟಣ, ಒಂದು ನುಗ್ಗೇಹಳ್ಳಿ, ಶ್ರವಣಬೆಳಗೊಳ. ಈ ಸಲ ರೈತರಿಗೆ ಅನುಕೂಲವಾಗುವಂಥ ದೃಷ್ಟಿಯಲ್ಲಿ ಬಾಗೂರು, ಹಿರಿಸೇವೆ ಮತ್ತು ಉದಯಪುರ ಹೆಚ್ಚುವರಿಯಾಗಿ ಕೇಂದ್ರಗಳನ್ನು ತೆರೀತಕ್ಕಂಥದ್ದಕ್ಕೆ ನಾವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಇಂದು ಕಳೆದ ಸಲ ಅರಸೀಕೆರೆಯಲ್ಲೂ ಕೂಡ 2 ಕೇಂದ್ರಗಳಿತ್ತು, ಅಲ್ಲೂ 5 ಕೇಂದ್ರಗಳಾಗಿದೆ, 3 ಕೇಂದ್ರ ಹೆಚ್ಚಾಗಿದೆ. ತುರುವೇಕೆರೆಯಲ್ಲೂ ಕೂಡ ಕಳೆದ ಸಾಲದಲ್ಲಿ 10 ಕೇಂದ್ರಗಳಿತ್ತು ಆ ಜಿಲ್ಲೆಯಲ್ಲಿ. ಈ ಸಲ ಸುಮಾರು 25 ಕೇಂದ್ರಗಳನ್ನು ತೆರೆದಿದ್ದಾರೆ. ಯಾಕಂದರೆ ಏಕಕಾಲದಲ್ಲಿ ಎಲ್ಲರಿಗೂ ಕೂಡ FID ಇದೆ. ಬರಗಾಲಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಾಲೂಕಿನಲ್ಲಿ 82% ಇವತ್ತು FID ಮಾಡಿಸಿದೆ. ಆ ಕಾರಣದಿಂದ ಹೆಚ್ಚಿನ ಜನರು ಆಯಾ ಒಂದು ಕೇಂದ್ರಗಳಿಗೆ ಹೋಗಿ ಮುಗಿಬಿದ್ದು ಇದು ಸಿಗುತ್ತೋ ಇಲ್ವೋ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನೋಂದಣಿ ಮಾಡಿಸುವಂಥದ್ದಕ್ಕೆ ಅವಕಾಶ ಆಗಿದೆ. ತುಂಬ ಕೆಲವು ಜನರದ್ದು ಕೆಲವು ಪರ್ಸೆಂಟೇಜು ಬಂದಿಲ್ಲ. ಏಕೆಂದರೆ ಇದು ಪಾರದರ್ಶಕವಾಗಿ ಆಗಬೇಕು ಅಂತಲೇ ಕರ್ನಾಟಕ ಸರ್ಕಾರನೂ ಕೂಡ ಇವತ್ತು ಹೆಬ್ಬೆಟ್ಟನ್ನು ಕೊಟ್ಟು, ಅಂದರೆ ತಂಬನ್ನ ಬಯೋಮೆಟ್ರಿಕ್ ಮೂಲಕ ಮಾಡಬೇಕು ಅಂತ
ಒಂದು ಡಿಸಿಷನ್ ತಗೊಂಡಿರ್ತಕ್ಕಂಥ ಒಂದು ಲೆಕ್ಕಾಚಾರ. ಇವತ್ತು ಈಗ ಪುಟ್ಟದೊಂದು ಬ್ರೇಕ್ನ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುತ್ತದೆ. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. Joy Alucas, world's favorite jeweler. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿದೆ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಫ್ಯಾಬುಲಸ್ ಫೆಬ್ ಕೊಡುಗೆಗಳು ಫೆಬ್ರವರಿ 2ರಿಂದ 29ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್, ಜೊತೆಗೆ 3 ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಅಷ್ಟೇ ಅಲ್ಲ, ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳ ಅನ್ವಯ. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ.
7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಉತ್ತರ ಬಡಾವಣೆಯಲ್ಲಿರುವ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಪ್ರವಚನ ಮಂದಿರದಲ್ಲಿ ಬದರಿಧಾಮ ಭಜನಾ ಮಂಡಳಿಯ ಸಂಚಾಲಕರಾದ ಶ್ರೀಮತಿ ಗೀತಾ ಸೀತಾರಾಮ್ ಭಟ್ ಸಂಯುಕ್ತಾಶ್ರಯದಲ್ಲಿ ಗಮಕ ಗಾಯನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಳೆದ 24 ವರ್ಷಗಳಿಂದ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದ ಕರ್ನಾಟಕ ಕಲಾಶ್ರೀ ಗಣೇಶ್ ಉಡುಪ ಅವರು ಮಹಾಕವಿ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ವಿರಾಟ ಪರ್ವದಿಂದ ಆಯ್ದ ಉತ್ತರನ ಶೌರ್ಯೋದ್ದೀಪನ ಭಾಗವನ್ನ ತಮ್ಮ ಸುಮಧುರ ಕಂಠದಿಂದ ಗಾಯನ ಮಾಡಿ ಪ್ರೇಕ್ಷಕರ ಮನಸೂರೆಗೊಂಡರು. ಹಾಸ್ಯಲೇಪಿತ ಕಾವ್ಯ ಭಾಗ್ಯಕ್ಕೆ ವ್ಯಾಖ್ಯಾನ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಘೇರಾವ್ ಮಾಡಲು ಮುಂದಾಗಿದ್ದ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಹಾಗೂ ಇತರರನ್ನ ಡಿವೈಎಸ್ಪಿ ಹಾಗೂ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ ಘಟನೆ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಭಾನುವಾರದಂದು ಹಾಸನದ ಕಾರ್ಯಕ್ರಮಕ್ಕೆ ಬರುವ ಬಗ್ಗೆ ಮಾಹಿತಿ ಆಧರಿಸಿ ಘೇರಾವ್ ಮಾಡಲು ಮೊದಲೇ ಸಿದ್ಧತೆಯಲ್ಲಿ ತೊಡಗಿದ್ದರು. ಇದನ್ನರಿತ ಪೊಲೀಸರು ಅವರನ್ನ ವಶಕ್ಕೆ ಪಡೆಯಲು ಹುಡುಕಾಟ ನಡೆಸಿದರೂ ಸತೀಶ್ ಸಿಕ್ಕಿರಲಿಲ್ಲ. ಇನ್ನೇನು ಸಚಿವರು ಆಗಮಿಸುವ ಕೆಲ ಸಮಯದಲ್ಲಿ ಆರ್ಪಿಐ ಸತೀಶ್ ಅವರು ಜಿಲ್ಲಾ ಪಂಚಾಯತ್ ಕಚೇರಿಯ ಹತ್ತಿರ ಆಗಮಿಸಿದಾಗ ಮೊದಲೇ ಕಾದಿದ್ದ ಡಿವೈಎಸ್ಪಿ ಹಾಗೂ ಪೊಲೀಸ್ ಅಧಿಕಾರಿಗಳು ಸುತ್ತುವರಿದರು. ಜಿಲ್ಲಾ ಮಂತ್ರಿಗಳು ಪ್ರವಾಸಿ ಮಂದಿರಕ್ಕೆ ಹೋದ ಕೂಡಲೇ ಬಂಧಿಸಿ ಅವರನ್ನ ಬಿಗಿ ಭದ್ರತೆಯಲ್ಲಿ ಕರೆದೊಯ್ದರು. ಗೃಹ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಾಸನದಲ್ಲಿ ಏರ್ಪಡಿಸಲಾಗಿತ್ತು. ಗೃಹ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಏರ್ಪಡಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ರಾಜ್ಯ ವಕ್ತಾರ ಪ್ರಸಾದ್ ಗೌಡ, ಮಾಜಿ ಸಚಿವ ಬಿ ಶಿವರಾಮ್, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಮಾಜಿ ಶಾಸಕ ಗೋಪಾಲಸ್ವಾಮಿ, ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಮುಖಂಡರಾದ ಎಚ್ಕೆ ಮಹೇಶ್, ಬನ್ವಾಸೆ ರಂಗಸ್ವಾಮಿ, ಶ್ರೀಧರ್ ಗೌಡ, ಸಣ್ಸ್ವಾಮಿ, ರಾಮಚಂದ್ರ, ಬೈರ್ಮುಡಿ ಚಂದ್ರ, ಪ್ರಸನ್ನಕುಮಾರ್, ಮುನಿಸ್ವಾಮಿ, ಬಾಗೂರು ಮಂಜೇಗೌಡರು, ವಿನಯ್ ಗಾಂಧಿ, ಕಡಾಕಡಿ ಫೀರ್ ಸಾಹೇಬ್, ತಾರಾ ಚಂದನ್, ಶ್ರೇಯಸ್ ಪಟೇಲ್, ಶಂಕರ್ ಬಾಬಣ್ಣ, ಆರಿಫ್, ಮುರಳಿ ಮೋಹನ್, ಎಚ್ಕೆ ಮಹೇಶ್, ಜಾವ್ಕಾಲ್ ಮಂಜುನಾಥ್, ಗೌಡಗೆರೆ ಪ್ರಕಾಶ್, ಆಶ್ರು, ಚಂದ್ರು, ಗೊರೂರು ರಂಜಿತ್ ಹಾಜರಿದ್ದರು. ಹಾಸನ ನಗರದ ತಣ್ಣೀರು ಹಳ್ಳದಲ್ಲಿ ನೂತನವಾಗಿ ಹಾಸನಾಂಬ ಕಾರ್ ಡೆಕೋರ್ ಪ್ರಾರಂಭವಾಗಿದೆ. ಹಾಸನಾಂಬ ಕಾರ್ ಡೆಕೋರ್ನಲ್ಲಿ ನಿಮ್ಮ ಕಾರುಗಳಿಗೆ ಬೇಕಾಗುವ ಸದಾಭಿರುಚಿಯ ವಸ್ತುಗಳು ದೊರೆಯಲಿದೆ. ನೂತನ ಶೋರೂಂನ ಉದ್ಘಾಟನೆಯನ್ನ ತುಮಕೂರು ಸಿದ್ದಗಂಗಾ ಮಠದ ಶ್ರೀ 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 ಸಿದ್ದಲಿಂಗ ಮಹಾಸ್ವಾಮೀಜಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹಾಸನ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್, ಬಿಗ್ ಬಾಸ್ ಸ್ಪರ್ಧಿ ತುಕಾಲಿ ಸಂತು, ಕಾಂಗ್ರೆಸ್ ಮುಖಂಡರಾದ ಶ್ರೇಯಸ್ ಪಟೇಲ್, ಶೆಟ್ಟಿಹಳ್ಳಿ ಶಿವು ಹಾಗೂ ಶೋರೂಂನ ಮಾಲೀಕರಾದ ಬಸವರಾಜು ಹಾಜರಿದ್ದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ, ಎಲ್ಲ ಆತ್ಮೀಯರೇ, ಇವತ್ತು ಹಾಸನದ ಪಟ್ಟಣದಲ್ಲಿ ಬಸವರಾಜ್ ಮತ್ತು ಅವರ ಕುಟುಂಬದವರೆಲ್ಲ ಸೇರಿ ಇವತ್ತು ಹಾಸನ್ ಡೆಕೋರ್ ಅನ್ನುವಂತಹ ಒಂದು ಮಳಿಗೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಯಾವುದೇ ಕಾರನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ವಿಶೇಷವಾದ ಪಾರ್ಟ್ಸ್ಗಳನ್ನು ಬೇರೆ ಬೇರೆ ಅಳವಡಿಸಿಕೊಳ್ಳುವಂಥದ್ದು ಅವಶ್ಯವಾಗಿ ಬೇಕಾಗಿರ್ತದೆ. ಅಂಥ ಹಿನ್ನೆಲೆ ಎಲ್ಲ ಕಾರುಗಳಿಗೆ ಅಳವಡಿಸುವಂತಹ ಬೇಕಾಗುವಂತಹ ಬೇರೆ ಬೇರೆ ವಿನ್ಯಾಸಗಳನ್ನು ಒಳಗೊಂಡಂತಹ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನಿಜವಾಗಲೂ ಕೂಡ ಇದೊಂದು ಯಾರಾದರೂ ನೂತನವಾಗಿ ಕಾರ್ ತೆಗೆದುಕೊಂಡವರಿಗೆ ಹೊಸದಾಗಿ ಏನಾದರೂ ಅಕ್ಸೆಸರೀಸ್ ಅಳವಡಿಸ್ಕೊಳ್ಳೋದಕ್ಕೆ ಅತ್ಯುಪಯುಕ್ತವಾದಂತಹ ರೀತಿಯಲ್ಲಿ ಇದನ್ನು ಸಿದ್ಧಗೊಳಿಸಿರುವಂತಹದ್ದು. ಇದಕ್ಕೂ ಕೂಡ ಅವರ ಶ್ರಮ ಸಾರ್ಥಕವಾಗಿದೆ. ಇದೊಂದು ಉತ್ತಮವಾದಂಥದ್ದು ನಮ್ಮ ಹಾಸನದಲ್ಲೇ ಒಂದು ಉತ್ತಮವಾದಂಥ ಒಂದು ಶೋರೂಮ್ ಅಂತ ಕಾಣಿಸ್ತದೆ. ಇದು
ಹಸನ್ ಡೆಕೋರ್ ಅಂತ ಹೇಳಿಟ್ಟು ಹಾಸನದ ಹೆಸರನ್ನೇ ಇದಕ್ಕೆ ಇಡುವುದರ ಮೂಲಕ ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಭಾಗದ ಜನಗಳಿಗಿರ್ಬೋದು ಅಥವಾ ನಮ್ಮ ಸಕಲೇಶಪುರ ಸುತ್ತಮುತ್ತಲಿನ ಪ್ಲ್ಯಾಂಟರ್ಸ್ಗಳಿಗಿರ್ಬೋದು, ಅವರೆಲ್ಲ ಕಾರ್ಯಗಳಿಗೆ ವಿನೂತನವಾಗಿ ಚೆನ್ನಾಗಿ ಕಾಣುವಂತಹ ರೀತಿಯಲ್ಲಿ ಬೇಕಾದಂತಹ ವಸ್ತುಗಳನ್ನು ಅಳವಡಿಸ್ಕೊಡೋದಕ್ಕೆ ಇದು ಅತ್ಯಂತ ಉಪಯುಕ್ತವಾಗಿರುವಂತಹದ್ದು. ಇದರ ಪ್ರಯೋಜನವನ್ನು ಈ ಭಾಗದ ಜನಗಳು ಪಡ್ಕೊಳ್ಳಿ. ಇದು ನಿಜವಾಗಲೂ ಕೂಡ ಜನಗಳಿಗೆ ಒಂದು ವರ ಆಗಿರುವಂತಹದ್ದು. ಈ ಸಂದರ್ಭದಲ್ಲಿ ಬಸವರಾಜು ಮತ್ತು ಅವರ ಕುಟುಂಬದವ್ರನ್ನ ನಾನು ಅಭಿನಂದಿಸ್ತೇನೆ. ಒಂದು ಶ್ರಮವನ್ನು ಪಟ್ಟು ಇಂಥ ಒಂದು ಉತ್ತಮವಾದಂತಹ ಹಾಸನ್ ಡೆಕೋರ್ ಇಲ್ಲಿ ಪ್ರಾರಂಭ ಮಾಡಿರೋದಕ್ಕೆ ಅವರಿಗೆ ನಾನು ಅಭಿನಂದಿಸ್ತಾ, ಅವರ ಶ್ರಮ ಸಾರ್ಥಕವಾಗಿರುವಂಥದ್ದು. ಮುಂದಿನ ದಿವಸಗಳಲ್ಲಿ ಇದು ಇನ್ನೂ ಕೂಡ ಹೆಚ್ಚಿನದಾಗಿ ಅಭಿವೃದ್ಧಿಯನ್ನು ಹೊಂದಲಿ, ಜನಗಳಿಗೆ ಉಪಯುಕ್ತವಾದಂತಹ ರೀತಿಯಲ್ಲಿ ಇದರ ಸೌಕರ್ಯಗಳು ಲಭ್ಯ ಆಗಲಿ. ಇದನ್ನು ತೆಗೆದಿರುವಂತಹ ಉದ್ದೇಶವೇ ಜನಗಳಿಗೆ ಅನುಕೂಲ ಆಗಬೇಕು. ಯಾರು ಕಾರ್ ಇಟ್ಕೊಂಡಿದ್ದಾರೋ ಅವರಿಗೆ ಒಳ್ಳೊಳ್ಳೆ ವಸ್ತುಗಳು ಸಿಗಬೇಕು, ಗುಣಾತ್ಮಕವಾದಂಥ ವಸ್ತುಗಳನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯನ್ನು ಇದನ್ನು ಪ್ರಾರಂಭ ಮಾಡಿರುವಂಥದ್ದು. ನೋಡಿದಾಗೆ ಚೆನ್ನಾಗಿದೆ, ಒಳ್ಳೊಳ್ಳೆ ವಸ್ತುಗಳನ್ನು ನೋಡ್ತಾ ಇದ್ದರೆ ನಮಗೆ ಇದು ಗೊತ್ತಿಲ್ವಲ್ಲಪ್ಪ, ಈ ಲೋಕನೇ ಗೊತ್ತಿರೋದಿಲ್ಲ, ಇದು ಇಷ್ಟೊಂದೆಲ್ಲ ವಸ್ತುಗಳವ ಅಂತ ಅನ್ನಿಸ್ತಾ ಇದೆ ನಮಗೆ. ಅಂಥ ಎಲ್ಲ ವಿಶೇಷವಾದ ವಸ್ತುಗಳನ್ನು ಇಲ್ಲಿ ಈಗಾಗಲೇ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದನ್ನೆಲ್ಲರೂ ಕೂಡ ಯಾರಿಗೆ ಅವಶ್ಯಕತೆ ಇದೆಯೋ, ಯಾರು ಬೇಕು ಅನ್ನಿಸ್ತದೋ ಅವ್ರಿಗೆ ಇಲ್ಲಿ ಬಂದು ಅದರ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗಿರುವಂಥದ್ದು. ಜನಗಳು ಇದರ ಪ್ರಯೋಜನ ಪಡ್ಕೊಳ್ಳಿ. ಜೊತೆಗೆ ಬಸವರಾಜರವರು ಇದನ್ನು ಇನ್ನೂ ಮತ್ತಷ್ಟು ಬೆಳೆಸುವಂಥ ಸಾಹಸವನ್ನು ಮಾಡಲಿ ಅನ್ನುವಂಥ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಅವರಿಗೆ ಶುಭವನ್ನು ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಯಾರು ಅಂತ ನಿಮಗೆ ಗೊತ್ತೇ ಇದೆ. ನಮ್ಮ ಹಾಸನ ಜಿಲ್ಲೆ ನಮ್ಮೂರು. ಒಂಥರ ಏನೋ ಒಂದು ಹೆಮ್ಮೆ ಅನಿಸುತ್ತೆ ನಮ್ಮ ಹಾಸನ ಜಿಲ್ಲೆಗೆ ಬರಬೇಕು ಅಂದಾಗೆಲ್ಲ. ಯಾರಾದರೂ ಕರೆದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡಾಗಿ ಬಸವರಾಜಣ್ಣ ನಾನು ನೆನ್ನೆ ಕೋಇನ್ಸಿಡೆಂಟಾಗಿ ಸಿಕ್ಕಿದ್ದು ಕಿಯಾ ಶೋರೂಮಲ್ಲಿ. ಅಲ್ಲಿ ಅವರ ಒಂದು ಬಾಂಧವ್ಯತೆ, ಒಂದು ಭೇಟಿ ನೋಡಿ ಭಾರಿ ಖುಷಿ ಆಯ್ತು ನನಗೆ. ಹಂಗೆ ಅಂದ ತಕ್ಷಣವೇ ಅಣ್ಣ ಬರ್ತೀನಿ ಬಿಡೋಣ ಅಂತ ನಾನು ವಾಲಂಟ್ರಿಗೆ ಹೇಳಿದೆ. ಅಣ್ಣನೂ ನೀವು ಬರಲೇಬೇಕು ಅಂತ ಇದು ಮಾಡಿದ್ರು ಬಸವರಾಜಣ್ಣ. ಹಾಸನಾಂಬ ಕಾರ್ ಡೆಕೋರೇಷನ್ಗೆ ಉದ್ಘಾಟನೆ ಅಂತ ಹೇಳಿದ್ರು, ಭಾರಿ ಖುಷಿ ಆಯಿತು. ಆ ಒಂದು ನಿಟ್ಟಲ್ಲಿ ಈ ಕಾರ್ ಡೆಕೋರೇಷನ್ನು ಮತ್ತೊಂದು ಮಗದೊಂದು ಇದ್ರ ಉದ್ಘಾಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಬಾಂಧವ್ಯತೆ, ಒಳ್ಳೆ ಬಾಂಡಿಂಗ್ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಬಸವರಾಜಣ್ಣ. ಭಾರಿ ಖುಷಿಯಾಗುತ್ತೆ. ಆಮೇಲೆ ಗುರುಗಳ ಒಂದು ಆಶೀರ್ವಾದನೂ ಸಿಕ್ತು. ನನಗೋಸ್ಕರನೇ ಗುರುಗಳು ಕಾಯ್ತಾಯಿದ್ರು, ಅದು ಭಾರಿ ಇಷ್ಟ ಆಯಿತು. ಆಮೇಲೆ ಬಿಗ್ ಬಾಸು ಮುಗಿದ ಮೇಲೆ ಹಾಸನ್ಗೆ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ಭಾರಿ ಖುಷಿ ಆಗ್ತೈತೆ. ನಮ್ಮ ಹಾಸನ್ ಲೋಕಲ್ ನ್ಯೂಸ್ ಅವರು ಮತ್ತು ನ್ಯೂಸ್ ಚಾನಲ್ಲು ಯಾರೂ ನನಗೆ ಸಿಕ್ಕೇ ಇರಲಿಲ್ಲ. ನಮ್ಮ ಹಾಸನ ನ್ಯೂಸ್ ಅವರಾಗಿರ್ಬೋದು ಮತ್ತು HCN ಅವರು ಒಟ್ಟೆವ್ರು ಯಾರಿದ್ದಾರೆ ಅವ್ರು ಯಾರೂ ಸಿಕ್ಕಿರಲಿಲ್ಲ. ಬಟ್ ಈಗ ನಮ್ಮ ಬಸವರಾಜಣ್ಣನ ಕೃಪೆಯಿಂದ ಎಲ್ಲರ ಜೊತೆನೂ ಸಿಗಂಗಾಯಿತು. ಮತ್ತು ಮೊನ್ನೆ ಆಚೆ ಮನೆಯೆಲ್ಲ ರ್ಯಾಲಿ ಎಲ್ಲ ಇತ್ತು ನಮ್ಮ ಹೊಳೆನರಸೀಪುರದಲ್ಲಿ. ಸೊ ಆ ಮೂಮೆಂಟಲ್ಲೂ ಕೆಲವೊಂದು ನ್ಯೂಸ್ ಚಾನಲ್ ಅವರು ಹಾಕಿದರು. ಅದಾದಮೇಲೆ ನಮ್ಮ ಹಾಸನ ಜಿಲ್ಲೆ ನನ್ನೂರು, ನನ್ನ ಮನೆ. ನಾನು ಪ್ರತಿ ಸಲವೂ ನಿಮ್ದು ಯಾವರು ಅಂತ ಕೇಳಿದಾಗ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ. ನಾನು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಕೆರಗೋಡು ಪೋಸ್ಟ್ ಅಂತ. ನನಗೆ ಹೆಮ್ಮೆ, ಹಾಸನ ನಮ್ಮ ಹೆಮ್ಮೆ. ಸೊ ಈ ಒಂದು ಊರಿಗೆ ಇಷ್ಟೊಂದು ಹೃದಯಗಳನ್ನ ಪ್ರೀತಿಸ್ತಕ್ಕಂಥ ಈ ಒಂದು ನಾಡಿಗೆ, ನಮ್ಮನೆಗೆ ಬರಮಾಡ್ಕೊಂಡಂಥ ನಮ್ಮ ಬಸವರಾಜಣ್ಣಂಗೆ ಆತ್ಮೀಯವಾದಂಥ ಧನ್ಯವಾದಗಳು. ಯಾಕೆಂದರೆ ಬಹುಶಃ ನೀವೇನಾದರೂ ನೆನ್ನೆ ನಂಗೆ ಸಿಗಲಿಲ್ಲ ಅಂದರೆ ನಮ್ಮ ಮಲ್ಲಿಕಾರ್ಜುನ ಸರ್ ಕಿಯಾ ಮ್ಯಾನೇಜರ್ ಅವರು, ಕಿಯಾ ಶೋರೂಮು, ನಮ್ಮ ಸಾರ್ ಸಿಗಲಿಲ್ಲ ಅಂದಿದ್ರೆ ಬಹುಶಃ ಇದು ಯಾವುದೂ ಸಾಧ್ಯ ಆಗ್ತಾ ಇರಲಿಲ್ಲ. ಭಾರಿ ಖುಷಿಯಾಗುತ್ತೆ. ಆಮೇಲೆ ಎಲ್ಲ ಕೇಳ್ಬೋದು. ನಿಜಕ್ಕೂ ಯಾವುದಾದ್ರೂ ಒಂದು ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಭಾವನೆ ಮತ್ತು ಆ ವ್ಯಕ್ತಿಯ ಒಂದು ಒಳ್ಳೆಯ ಮನಸ್ಸು ಗೊತ್ತಿರಬೇಕು. ನಿಜಕ್ಕೂ ಆ ಅಣ್ಣನ ನಾನು ಹಾಸನಲ್ಲಿ ಇದೇ ಫಸ್ಟ್ ಟೈಮ್ ನೋಡಿರೋದು ಬಸವರಾಜಣ್ಣನ. ಏನು ಹಳೆ ಪರಿಚಯ ಏನಲ್ಲ, ಅವರ ಒಂದು ಪ್ರೀತಿಗೆ ಬಂದಿದ್ದೀನಿ. ಅಣ್ಣ ನಿಮ್ಮದು ಹಾಸನಾಂಬ ಕಾರ್ ಡೆಕೋರೇಷನ್ ತುಂಬ ಚೆನ್ನಾಗಿ ನಡೀಲಿ, ಒಳ್ಳೊಳ್ಳೆ ಸರ್ವಿಸ್ ಕೊಡಲಿ, ಜನ ಎಲ್ಲ ಇನ್ನೂ ಹೆಚ್ಚು ಬ್ರಾಂಚಸ್ಗಳಾಗಲಿ, ತುಂಬ ಎಲ್ಲ ಕಡೆ ಇದೆ. ಅಣ್ಣಂದು ತುಂಬ ದೊಡ್ಡ ಮಟ್ಟಿಗೆ ಬೆಳೀಲಿ, ಹಾಸನಾಂಬ ಕಾರ್ ಡೆಕೋರೇಷನ್ ಬೆಳೀಲಿ. ನಮ್ಮ ಎಲ್ಲ ತಾಲೂಕುಗಳಲ್ಲೂ ಹಾಸನಾಂಬ ಕಾರ್ ಡೆಕೋರೇಷನ್ ಬ್ರಾಂಚಸ್ಗಳಿರಲಿ. ಆಮೇಲೆ ಯಥೇಚ್ಛವಾಗಿ ನಾವು ಹೊಳೆನರಸೀಪುರದಲ್ಲೂ ಮಾಡಿ, ಹೊಳೆನರಸೀಪುರದಲ್ಲೂ ಆದರೆ ಇನ್ನೂ ಒಂದು ಒಳ್ಳೆಯದಾಗುತ್ತೆ. ಅಣ್ಣಂದು ಒಂದು ಹಾಸನಾಂಬ ಕಾರ್ ಡೆಕೋರೇಷನ್ ತುಂಬ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ, ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ. ಸ್ವಾಮಿಗಳ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತೆ, ನಮ್ಮೇಲೆ ಇರಲಿ. ಅಣ್ಣನ ವಿಶ್ವಾಸ ಇಲ್ಲಿಂದ ನಮ್ಮೇಲೆ ದೊಡ್ಡ ಮಟ್ಟಕ್ಕೆ ಬರಲಿ. ಖುಷಿಯಾಗುತ್ತೆ. ಅಣ್ಣ ಈ ಒಂದು ಬ್ರಾಂಚಸ್ ಓಪನ್ ಮಾಡಿ ಡೆಕೋರೇಷನ್ ಎಲ್ಲ ನೋಡಿ ಯಥೇಚ್ಛವಾಗಿ ಫಸ್ಟ್ ಟೈಮ್ ಹಾಸನಕ್ಕೆ ಅಣ್ಣ ನನ್ನ ಕರೆಸಿದ್ದೀರಾ, ನಂಗೆ ಭಾರಿ ಖುಷಿ ಆಯ್ತೈತೆ. ನಮ್ಮ ಹಾಸನಕ್ಕೆ ಯಾರೂ ಕರೆಸ್ತಾ ಇಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಫಸ್ಟ್ ಟೈಮು ನಾನು ಬಿಗ್ ಬಾಸ್ ಮುಗಿದ್ಮೇಲೆ 111 ದಿನಗಳಾದಮೇಲೆ ಫಸ್ಟ್ ಟೈಮು ಹಾಸನಕ್ಕೆ ಬಂದಿರೋದೇ ನಿಮ್ಮ ಒಂದು ಕರೆಯಿಂದ, ನಿಮ್ಮ ಪ್ರೀತಿಯಿಂದ. ಇದು ಇಲ್ಲಿ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಅಣ್ಣ, ಧನ್ಯವಾದಗಳಣ್ಣ. ಸ್ನೇಹಿತರಂಥ ಬಸವರಾಜ್ ಅವರು ಹಾಸನ ನಗರದಲ್ಲಿ
ಎರಡನೇ ಶಾಖೆಯನ್ನು ಹಾಸನಾಂಬ ಕಾರ್ ಡೆಕೋರ್ ಅಂತ ನಮ್ಮ ಏನು ಕಾರ್ ಇಂಟೀರಿಯರ್ಸ್ಗೆ ಸಂಬಂಧಪಟ್ಟಂಗೆ ಅವರ ವೃತ್ತಿ ಜೀವನ ಆಯ್ಕೆ ಮಾಡಿ ಇವತ್ತು ಎರಡನೇ ಶಾಖೆಯನ್ನು ತೆರೆದಿದ್ದಾರೆ. ಭಗವಂತ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ವೃತ್ತಿ ಜೀವನಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಇದೇ ರೀತಿ ನಮ್ಮ ಹಾಸನ ನಗರಕ್ಕೆ ಹಲವಾರು ಶಾಖೆಗಳನ್ನ ಅವರು ತಂದು ಮತ್ತು ಅವ್ರ ವೃತ್ತಿ ಜೀವನನ ವೃದ್ಧಿಪಡಿಸಲಿ ಅಂತ ಭಗವಂತನಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನಮ್ಮ ತುಕಾಲಿ ಸಂತೋಷ್ ಅಂತ ಏನು ಖ್ಯಾತಿಯಾಗಿದ್ದಾರೆ, ನಮ್ಮ ಬಿಗ್ ಬಾಸ್ ತುಕಾಲಿ ಸಂತೋಷ್ ಅವರು ಈ ಹಿಂದಿನಿಂದಲೂ ಕೂಡ ನಮಗೆ ಭಾಳ ಆತ್ಮೀಯರು ಮತ್ತು ಸ್ನೇಹಿತರು ಕೂಡ. ಹಲವಾರು ಕಾರ್ಯಕ್ರಮದಲ್ಲೂ ಕೂಡ ನಾವು ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ. ಭಾಳ ಪ್ರೀತಿ ಮತ್ತು ಸ್ನೇಹ ಜೀವಿಗಳು. ಅವರು ಬಿಗ್ ಬಾಸ್ನಲ್ಲಿ ಇವತ್ತು ಗೆದ್ದಂಥ ಖುಷಿ ನಮ್ಮ ಹಾಸನ ಜಿಲ್ಲೆಯವರು ಕೂಡ ಎಲ್ಲರಿಗೂ ಸೇರಿದೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಅವರು ಕೂಡ ಮುಂದಿನ ದಿನಗಳಲ್ಲಿ ಚಲನಚಿತ್ರ ಮತ್ತು ಅವರು ಮಾಧ್ಯಮದಲ್ಲಿ ಏನು ದೃಶ್ಯ ಮಾಧ್ಯಮದಲ್ಲಿ ಇದರಲ್ಲಿ ಅವರು ದೊಡ್ಡ ಮಟ್ಟದ ಸಾಧನೆಯನ್ನು ಕಾಣಲಿ ಅಂತ ಭಗವಂತನ ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಇವತ್ತು ಹಾಸನಾಂಬ ಕಾರ್ ಡೆಕೋರ್ ಅಂತ ಏನು ಒಂದು ವಿನೂತನವಾಗಿ ಅದ್ಭುತವಾಗಿ ಒಂದು ಕಾರ್ ಆಕ್ಸರಿ ಶೋರೂಮ್ ಓಪನ್ ಆಗಿದೆ. ಇದಕ್ಕೆ ನನ್ನ ಬರಬೇಕಂತ ನಮ್ಮ ಬಸವರಾಜಣ್ಣ ಅವರು ನಮ್ಮ ಶಿವಣ್ಣ ಕರೆದಿದ್ರು. ಅದಕ್ಕೆ ಬಂದೆ. ನಮ್ಗೆ ಇದಕ್ಕಿಂತ ಹೆಚ್ಚಾಗಿ ಪೂಜಾ ಸಿದ್ಧಗಂಗೆ ಗುರುಗಳ ಆಶೀರ್ವಾದ ಸಿಕ್ಕಿದೆ. ಈ ಒಂದು ಬಿಸ್ನೆಸ್ಗೆ ಖಂಡಿತ ಒಳ್ಳೆಯದಾಗ್ತದೆ. ಮುಂದಕ್ಕೆ ಒಳ್ಳೆಯದಾಗಿ ನಡ್ಕೊಳ್ಳಿ. ನಾವೆಲ್ಲ ಈ ಶೋರೂಮಿನ ಸಪೋರ್ಟ್ಗೆ ಇರ್ತೀವಿ, ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ಶುಭ ಹಾರೈಸ್ತಾ ಇದ್ವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 40% ಲಂಚದ ವಿಚಾರವಾಗಿ ಆರೋಪ ಇದ್ದರೆ ಯಾವುದಾದರೂ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲು ಹೇಳಿ, ನಾನು ರಾಜಕೀಯನೇ ಬಿಟ್ಟು ಬಿಡ್ತೇನೆ. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಐ ಆಮ್ ಲಾಯಲ್, ಐ ಆಮ್ ಒಬಿಡಿಯಂಟ್ ಟು ಹೈಕಮಾಂಡ್, ನಾಟ್ ದಿ ಸ್ಲೇವ್ಸ್. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಮತ್ತು ಕರಡಿ ಹೆಸರಿನ ಒಂಟಿ ಸಲಗದ ಹಾವಳಿಯಿಂದ ಬೆಚ್ಚಿಬಿದ್ದ ಮಲೆನಾಡು ಭಾಗದ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆಗೆ ಹಿಡಿಶಾಪ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.